ಹಲೋ. ಅಪ್ಪ ಅಮ್ಮ ಮನೆಗೆ ಬಂದಾಗಿಂದ ಡಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಮನೇಲಿ ಅಂಥದ್ದೇನು ನಡೀತು? ಎಕ್ಸ್ಕ್ಯೂಸ್ ಮೀ, ನಾನೇ ನಿನ್ನ ಅತ್ತೆ ಮಗನ ಇಲ್ಲ ನಿನ್ನ ಬಾಯ್ ಫ್ರೆಂಡ, ಗಂಡನ, ಅಸಿಸ್ಟೆಂಟಾ? ನೀನು ಕಾಲ್ ಮಾಡ್ತೀನಿ ಅಂತಾನೆ ಕಾಯ್ತಾ ಇರ್ತೀನಿ ಅನ್ಕೊಂಡಿದ್ಯಾ? ನಿನ್ನ ರಗಳೆ ಪುರಾಣಗಳನ್ನ ಕೇಳೋದ್ಬಿಟ್ಟು ನನಗೆ ಬೇರೆ ಕೆಲಸ ಇಲ್ಲ ಅಂತಾನ? ಹಲೋ ಮಿಸ್ಟರ್ ಕೋಪಿಷ್ಟ, ಸಡನ್ನಾಗಿ ನಿನ್ಗೇನಾಯ್ತು? ನಾನೇನು ಮಾಡಿದೆ ಅಂತ? ನನ್ನ ಕನ್ಸಲ್ಲೂ ಆಸೆ ಪಡೆದಿರೋ ಪೊಸಿಷನ್ ಎಲ್ಲ ಕೊಟ್ಟು ಬೈತಾ ಇದೆಯಲ್ಲ. ಇನ್ನೇನು ಮತ್ತೆ, ಬ್ಯುಸಿ ಇದೆಯಾ, ಮಾತಾಡ್ಬೋದಾ ಅಂತ ಏನು ಹೇಳ್ದೆ ಕೇಳ್ದೆ ಇದಕ್ಕಿದ್ದಾಗೆ ಮಾತು ಶುರು ಮಾಡಿದ್ರೆ ಸ್ವಲ್ಪ ಏನಾದರೂ ಮ್ಯಾನಸ್ ಕಲ್ತ್ಕೊ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟಿದೆ ನಮ್ಗೆ. ಹೌದು, ನಿನ್ನ ಮಾತಲ್ಲಿ ಏನು ಬೇಕಾದ್ರೂ ಸೃಷ್ಟಿ ಮಾಡ್ತೀಯ, ಬಟ್ ಇನ್ ರಿಯಾಲಿಟಿ ನೀನು ಬರೀ ಬೋಗಸ್ ಬೊಗಳೆ. ಅಲ್ಲ, ನಿನ್ನಂತೊಳ್ಳೋದು ಯಾವನ್ಗೋ ಕಟ್ಟಕ್ಕೆ ಹೊರಟಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ. ಹಾಗೇನಾದರೂ ಆಗಿದ್ದಿದ್ರೆ ನಿನ್ನ ಕಟ್ಕೊಳ್ಳೋ ಒಂದು ಪಾಡು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಷ್ಟೆಲ್ಲ ಕತೆ ಹೊಡೆಯೋದಕ್ಕೆ ನಿನ್ನ ಹತ್ರ ಟೈಮ್ ಇದೆ ಅಂದರೆ ನೀನು ಫ್ರೀ ಇದೆಯಾ ಅಂತಲೇ ಅರ್ಥ. ಆ್ಯಕ್ಚುಲಿ ನಿನಗೆ ಮ್ಯಾನರ್ಸ್ ಇಲ್ಲ. ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದಿದ್ದೆ, ನೀನೇ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದು. ಏನು ಜಗಳ ಮಾಡೋದಕ್ಕೆ ಕಾಲ್ ಮಾಡಿದ್ಯಾ? ಅದು ನಮ್ಮ ಡೈಲಾಗು, ಸುಮ್ಮನೆ ಕಿರಿಕ್ ಮಾಡಬೇಡ, ಕೇಳ್ದಷ್ಟು ಕೇಳು. ಓದಬ್ದಡಿ ಹೆಲ್ ಯು ಟು ಆರ್ಡರ್ ಮೀ. ನಾನೇ ನಿನ್ನ ಸೆಕ್ರೆಟರಿ ಅನ್ಕೊಂಡಿದ್ಯಾ? ಕೇಳ್ದಷ್ಟು ಹೇಳು ಅಂತ ಹೇಳೋಕೆ. ಮಿಸ್ಟರ್ ಕೋಪಿಷ್ಟ, ಸಾರಿ ವಸಿಷ್ಠ. ಶರಾಬ್, ತಲಾಟೆ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ವಾ? ಕೆಲಸ ಮಾಡ್ತಿದ್ದೀನಿ, ಫೋನ್ ಇಡು. ಹೋಗಿ ಏನೇನು ಪಿಶಾಚಿಗೆ ಕಾಲ್ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ರೀ, ನಡೀರಿ, ಬೇಕು ಕೆಳಗಡೆ ಹೋಗೋಣ. ನಾವು ಇಷ್ಟೊತ್ತು ಹೊರಗಡೆ ಬರ್ದಿರೋದನ್ನು ನೋಡಿ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಮಕ್ಕಳು ಗಾಬರಿ ಆಗಿರ್ತಾರೆ. ಇನ್ನವ್ರಿಗೆ ಟೆನ್ಷನ್ ಕೊಡೋದು ಬೇಡ, ಹೋಗಲಿ ಬಿಡ್ರಿ, ದೇವರಿಟ್ಟಂಗೆ ಆಗುತ್ತೆ. ಅದು ಹೇಗಾಗ್ಬಿಡುತ್ತೆ ಪರಿ? ಒಂದಲ್ಲ ಎರಡಲ್ಲ, ಹೊಂದಿಸ್ಬೇಕಾಗಿರೋದು ಬರೋಬ್ಬರಿ 12 ಲಕ್ಷ. ಇನ್ನೂ ಆ ಮನೆ ಹಾಳು ಗೌತಮನ ಮದುವೆಗೆ ಮಾಡಿರೋ ಸಾಲನೇ ತೀರಿಲ್ಲ. ಅದು ನಿಜಾನೇ ರೀ. ಮನೇಲಿರೋದನ್ನೆಲ್ಲ ಮಾರಿದ್ರು 2 ಲಕ್ಷ ಹುಟ್ಟಲ್ಲ. ಇನ್ನು 10 ಲಕ್ಷಕ್ಕೆ ಏನು ಮಾಡೋದು? ಸಾಲ ಮಾಡೋಣ ಅಂದರೆ ಅದಕ್ಕೆ ತಕ್ಕ ಆದಾಯನೂ ನಮ್ಮ ಹತ್ರ ಇಲ್ಲ. ಕೇಳೋಣ ಅಂದರೆ ಈಗ ಯಾರೂ ನಂಬೋದೂ ಇಲ್ಲ ನಮ್ಮನ್ನು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮತ್ತು ಅದೇ ಚಿಂತೆ. ಏನು ಅನ್ನೋ ಪ್ರಶ್ನೆ ಬಿಟ್ಟರೆ ಉತ್ತರ ಸಿಗೋಲ್ಲ ರೀ. ಸಿಗಲೇಬೇಕು. ಸಿಗದೇ ಇದ್ದರೆ ನಿಶ್ಚಿತಾರ್ಥನೇ ನಡೆಯಲ್ವಲ್ಲ. ನಿಶ್ಚಿತಾರ್ಥಕ್ಕೆ ಹೀಗಾಗಿದೆ, ಇನ್ನು ಮದುವೆ ಹೇಗೆ ನಡೆಯುತ್ತೆ ಪರಿ? ಅಯ್ಯೋ, ಹೀಗೆಲ್ಲ ಹೇಳಿ ಹೆದರಿಸ್ಬೇಡ್ರಿ. ಅವರು ಮನೆಯಲ್ಲಿ ನಿಶ್ಚಿತಾರ್ಥ ಮಾಡೋದು ಬೇಡ, ಯಾವುದಾದ್ರೂ ಛತ್ರದಲ್ಲಿ ಮಾಡಿ ಅಂತ ಹೇಳ್ತಾರೆ ಅಂತ ಅನುಮಾನ ಪಟ್ಟಿದ್ದೆ. ಅವ್ರು ನೋಡಿದ್ರೆ ಹೋಟೆಲು, ಲೀಲಾ ಪ್ಯಾಲೇಸು ಅಂತೆಲ್ಲ ಹೇಳ್ಬಿಟ್ರಲ್ರಿ. ಅಲ್ಲಿ ನಿಶ್ಚಿತಾರ್ಥ ಮಾಡೋದು ಹಾಗಿರಲಿ, ಅಲ್ಲಿ ಒಂದು ಹೊತ್ತು ಊಟ ಮಾಡೋದು ಹಾಗಿರಲಿ, ಅಲ್ಲಿ ವೈಭವನ ನೋಡೋಕೆ ಹೋಗೋ ಯೋಗ್ಯತೆಯೂ ನಮಗಿಲ್ಲ ಪರಿ. ಮತ್ತೇನ್ರಿ ಮಾಡೋದೀಗ? ಅವ್ರ ಬುದ್ಧಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ನಾನು ಅವತ್ತು ಹೇಳಿದ್ದು, ವಿಕ್ಕಿ ಆರತಿ ಮದುವೆ ನಡೆಯೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತ. ಅಯ್ಯೋ ಬಿಡ್ತು ಅನ್ರಿ, ಅವ್ರ ಜಾಗದಲ್ಲಿ ಅವ್ರು ಮಾತಾಡೋದು ಸರಿಯಾಗೇ ಇದೆ. ಆಗ್ಲಿಂದ ಇದೇ ಥರ 2 ಕಡೆ ಮಾತಾಡ್ತಾ ಇದೆಯಾ? ನಮ್ಮ ಕೈಲಿ ಆಗೋಲ್ಲ ಅಂತನೂ ಅಂತೀಯ, ಅವ್ರು ಕೇಳಿರೋದ್ರಲ್ಲಿ ತಪ್ಪು ಇಲ್ಲ ಅಂತೀಯ. ಇನ್ನೇನು ಮಾಡಲಿ ಹೇಳಿ? ಹೆಣ್ಣು ಹೆತ್ತಿದ್ದೀನಿ, ಅವ್ರನ್ನ ಸುಖವಾಗಿ ಬೆಳೆಸಿದ್ದೀನಿ, ಅವ್ರ ಭವಿಷ್ಯನೇ ಕನಸು ಅಂದ್ಕೊಂಡಿದ್ದೀನಿ. ಅವ್ರ ಸುಖ ಸಂತೋಷನೇ ನನಗೆ ಸ್ವರ್ಗ ಅಂತ ಮನದಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಡೆ ಅಂಥ ದೊಡ್ಡ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ತಿದ್ದಾಳೆ. ಅವಳು ಮುಂದಿನ ಜೀವನ ಆದರೂ ನೆಮ್ಮದಿಯಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಪಟ್ಟ ಕಷ್ಟ ಅವಳಿಗೆ ಬರಲ್ವಲ್ಲ ಅಂತ ಸಮಾಧಾನ ಆಗುತ್ತೆ. ಅದೊಂದೇ ಆಸೆ ಇಟ್ಕೊಂಡು ಹೇಗಾದರೂ ಧೈರ್ಯ ಮಾಡಿ ಹೋರಾಟ ಮಾಡಿ ಏನಾದರೂ ಮಾಡಲೇಬೇಕಲ್ವಾ? ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಪರಿ. ಬಂಗಾರ ಸಿಗಬೇಕು ಅಂದರೆ ಭೂಮಿನ ಅಗಿಲೇಬೇಕು. ಆದರೆ ಅಗಿಯೋದಕ್ಕೆ ಒಂದೇ ಒಂದು ಚಿಕ್ಕ ಗುದ್ಲಿನೂ ಇಲ್ವಲ್ಲ ಪರಿ.
ಹುಡುಗಿ ತುಂಬ ಮೂಡಿ ಅನ್ಸುತ್ತೆ. ಒಂದೊಂದ್ಸಲ ನೈಟೆಲ್ಲ ಮೆಸೇಜ್ ಮಾಡ್ತಾಳೆ, ಕೆಲವು ಸಲ ಮೆಸೇಜೇ ಮಾಡೋದಿಲ್ಲ. ಒಳ್ಳೆದಾಯ್ತು, ನಾನು ತಲೆನೋವು ತಪ್ಪಿತು. ಮೋಸ್ಟ್ಲಿ ನಾನು ರಿಪ್ಲೈ ಮಾಡದೇ ಇದ್ದಿದ್ದಕ್ಕೆ ಬೋರ್ ಆಗಿ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿರ್ಬೇಕು, ವಿಚ್ ಇಸ್ ಗುಡ್. ಅವಾಗಿಂದ ಹಾರ್ನ್ ಮಾಡ್ತಾನೆ ಇದ್ದೀನಿ, ಇಷ್ಟು ಹಾರ್ನ್ ಮಾಡಿದ್ರು ಕೇಳಿಸ್ತಾನೆ ಇಲ್ವಾ? ನೀನಾ ಓ ತಾವೋ? ಮಾಡದ್ಮೇಲೆ ಒಳ್ಳೆ ತಿಮ್ಮತ್ಕಾಟ ಶುರು ಆಯ್ತಲ್ಲ ಗುರು. ಏನೋ ಮಂತ್ರ ಹೇಳ್ದಂಗಿತ್ತು. ಏನಿಲ್ಲ ಅಕ್ಕ, ರಾಶಿ ಭವಿಷ್ಯದಲ್ಲಿ ಅನಿರೀಕ್ಷಿತ ಆಘಾತ ಅಂತಿತ್ತು. ಆಗ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಏನು ಏನ್ ಅರ್ಥ ಆಗಿದ್ ನಿಂಗೆ? ಹಾವಿನ ದ್ವೇಷ 12 ವರ್ಷ ಅಂತಾರೆ. ನೀನು ಅದೇ ತರ ಹಳೇದೇನಾದ್ರು ನೆನ್ಪಿಟ್ಕೊಂಡು ಅಂಗಡಿ ಉಟ್ಕೊಂಡು ಬಂದಿದೆ ಹೆಂಗೆ? ನನ್ಗಿದ್ ನಿನ್ನ ಅಂಗಡಿ ಅಂತ ಗೊತ್ತಿರ್ಲಿಲ್ಲ. ಅದು ಬಿಡು, ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು, ಮಾಡ್ಕೊಡ್ತೀಯಾ? ಈ ಲಟ್ಟೂರಿ ಲಟ್ಕಾಸಿ ಗಾಡಿನ ತೂಕಕ್ಕಂತ ಜಮಾನ್ದಲ್ಲಿ ಹೇಳಿದ್ದೆ. ಬುದ್ಧಿ ಮಾತೆ ಕೇಳ್ದೆ ಇದ್ದಳು, ಈಗ ಸಹಾಯ ಕೇಳ್ತಿದ್ಯಾ? ನನ್ನ ರಾಣಿಗೆ ಏನಾದ್ರು ಅಂದ್ರೆ ಬೈಗಳೆಲ್ಲ ಬಾಯ್ಗೆ ಬಂದ್ಬಿಡ್ತಷ್ಟೇ. ಹೋಗ್ಲಿ ಬಿಡು, ನಾನೀಗ ನೀನು ಹೇಳ್ದಂಗೆ ನನ್ನ ರಾಣಿನ ಕೊಡೋಕೆ ಬಂದಿರೋದು. ನನಗೆ ದುಡ್ಡು ಬೇಕಿತ್ತು. ಅಮೂಲ್ಯ, ಈ ಗುಜರಿ ಗಾಡಿನ ಇಟ್ಕೊಂಡು ಗುಜರಿ ಅಂಗಡಿ ಹತ್ರ ಏನ್ ಮಾಡ್ತಿದ್ದಳು ಇವಳು? ಏನಕ್ಕ ಹೇಳ್ತಿದ್ಯಾ? ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳಕ. ಅಯ್ಯೋ, ಒಗ್ಗರಣೆ ಹಾಕ್ಬೇಡ, ನಿನಗೆ ಸರಿಯಾಗಿ ಕೇಳಿಸು ಅಂತ ನಂಗೆ ಗೊತ್ತು. ಕೇಳಿಸ್ತಕ್ಕ, ಆದ್ರೂ ಅರ್ಥ ಆಗ್ಲಿಲ್ಲ. ಈ ಲಟ್ಕಾಸಿ ಗಾಡಿನ ಅಲ್ಲ ರಾಣಿನ ಜೀವ ಅಂತಿದ್ದಲ್ಲಕ್ಕ, ಅದನ್ನೇ ಮಾಡ್ತಿದ್ಯಾ?